ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾಂಗಲ್ಯ ಬಂಧ. ನಾಳೆ ಆಫೀಸ್ಗೆ ಹೋಗಿ ಎಲ್ಲರ ಹತ್ರ ಹೇಳಲು ಶುರು ಮಾಡಿದರೆ ಒಬ್ಬರಿಗೆ ಮತ್ತೊಬ್ಬರಿಂದ ಇದು ಚೈನ್ ಲಿಂಕ್ ತರಹ ಮುಂದುವರಿತಲೇ ಹೋಗುತ್ತೆ. ಎಲ್ರಿಗೂ ಗೊತ್ತಾಗ್ಬಿಡುತ್ತೆ. ಆಫೀಸ್ ತುಂಬ ಹೆಸರು ಕೆಟ್ಟು ಹೋಗುತ್ತೆ. ನಾವೇನು ಸಾಧಾರಣ ಫ್ಯಾಮಿಲಿಯವರು, ನೀವೆಲ್ಲ ತುಂಬ ಶ್ರೀಮಂತರು. ನಿಮ್ಮ ಆಸ್ತಿಗೆ ಕೀರ್ತಿ ಆಸೆಪಟ್ಟು ನಿಮ್ಮನ್ನು ಬಲೆಗೆ ಬೀಳಿಸಿದ್ದೇನೆ ಅಂತ ತಪ್ಪಾಗಿ ಮಾತನಾಡ್ತಾರೆ. ನನ್ನ ಕ್ಯಾರೆಕ್ಟರನ್ನೇ ಕೀಳು ಮಾಡ್ತಾರೆ ಅಂತ ಕೀರ್ತಿ ಹೇಳಿದರೆ ಅರ್ಥ ಮಾಡ್ಕೊಳ್ಳಿ. ಇಲ್ಲಿಗೆ ಇದೆಲ್ಲವನ್ನು ಸ್ಟಾಪ್ ಮಾಡಿಬಿಡಿ. ನನಗೆ ಇದಕ್ಕಿಂತ ಹೆಚ್ಚು ಏನನ್ನು ತಡೆದುಕೊಳ್ಳಲು ಸಾಧ್ಯ ಇಲ್ಲ ಅಂತ ಹೇಳಿ ಮುಗಿಸಿದ್ಲು ಕೀರ್ತಿ. ಆರ್ಗೆ ಸರಿ, ಓಕೆ, ಇದ್ರ ಮೇಲೆ ನಾನು ಏನೂ ಹೇಳೋದು ಇಲ್ಲ. ಎಷ್ಟು ಹೇಳಿದರೂ ನೀನು ಅರ್ಥ ಮಾಡ್ಕೊಳ್ಳೋದಿಲ್ಲ. ನನ್ನ ಡ್ಯಾಡ್ ಬರಲಿ, ಆಮೇಲೆ ನಿಮ್ಮ ಮನೆಯಲ್ಲಿ ಮಾತನಾಡಿ ಅವರನ್ನು ಒಪ್ಪಿಸಿ ಅವರ ಸಮ್ಮತಿ ಪಡೆದು ಆಮೇಲೆ ನಿನ್ನ ಬಳಿ ಮಾತನಾಡ್ತೀನಿ. ಅಲ್ಲಿವರೆಗೂ ಯಾವಾಗಲೂ ಬರುವಂತೆ ನೀನು ಕೆಲಸಕ್ಕೆ ಬಂದು ಹೋಗು ಅಂತ ಹೇಳಿ ಸುಮ್ಮನಾದ. ಕೀರ್ತಿಯು ಸ್ವಲ್ಪ ಹೊತ್ತು ಹಾಗೇ ಕುಳಿತಿದ್ಲು. ಆಮೇಲೆ ಮಲ್ಕೊಂಡ್ಳು. ಹಾಗಾಗಿ ಆಕೆಯನ್ನು ನೋಡಿದರೆ ಅವನು ಕಣ್ಮುಚ್ಚಿ ಆ ಕುರ್ಚಿಗೆ ವರ್ಗೆದ್ದ. ಇತ್ತ ಸ್ಟೇಷನ್ನಲ್ಲಿ ಸೂರ್ಯನ ವಿಚಾರಣೆ ಮುಂದುವರಿತು. ಅಲ್ಲಿದ್ದ ಇನ್ಸ್ಪೆಕ್ಟರ್ ಸರ್ ಎಷ್ಟೇ ಹೊಡೆದು ಕೇಳಿದರೂ ಅವರು ನಿಜ ಹೇಳ್ತಾನೇ ಇಲ್ಲ. ಇವರಿಗೆ ಬೇರೆ ರೀತಿಯಲ್ಲೇ ಟ್ರೀಟ್ಮೆಂಟ್ ಕೊಡಬೇಕು ಸರ್, ಆಗ ಇವರು ನಿಜವನ್ನು ಬಾಯ್ಬಿಡ್ತಾರೆ ಅಂತ ಕೆಲವು ವಿಧಾನಗಳನ್ನು ಹೇಳ್ದ. ಸೂರ್ಯನಿಗೆ ವಿಪರೀತ ಕೋಪ ಬಂತು. ಇಲ್ಲಿ ನೋಡಿ, ಅವರು ಎಷ್ಟೇ ಕೈದಿಗಳಾಗಿದ್ರೂ ಕೂಡ ಅವರು ಕೂಡ ಮನುಷ್ಯರೇ ಅಲ್ವಾ. ಒಂದು ಮಿತಿಗಿಂತ ಹೆಚ್ಚು ಹಿಂಸೆ ಮಾಡಬಾರ್ದು. ಅವ್ರ ಬಳಿ ನಾನು ಬೇರೆ ರೀತಿಯಲ್ಲಿ ನಿಜ ಹೇಳಿಸ್ತೀನಿ ಅಂತ ಹೇಳಿ ಸೂರ್ಯ ಒಳಗೆ ಹೋದ. ಸ್ವಲ್ಪ ಹೊತ್ತು ವಿಚಾರಣೆಯನ್ನು ಮುಂದುವರಿಸಿದ ಸೂರ್ಯ ಆಗಲೂ ಅವರೆಲ್ಲರೂ ಒಂದೇ ಉತ್ತರವನ್ನು ಹೇಳಿದರು. ನಾವು ಎಲ್ಲರೂ ಒಂದು ಪಾರ್ಟಿಗೆ ಹೋಗಿ ಬರ್ತಿರುವಾಗ ಆ ಕಾರ್ನೊಳಗೆ ಆ ಹುಡುಗಿಯನ್ನು ನೋಡಿದ್ವಿ. ನಮಗೆ ಆ ಹುಡುಗಿಯ ಮೇಲೆ ಕಣ್ಬಿತ್ತು. ಅದಕ್ಕಾಗೆ ನಾವು ಎತ್ಕೊಂಡು ಹೋದ್ವು. ಸತ್ಯವಾಗಿಯೂ ಈ ಹುಡುಗಿಯನ್ನು ಕಿಡ್ನ್ಯಾಪ್ ಮಾಡಲು ಯಾರೂ ನಮಗೆ ಹೇಳಿಲ್ಲ. ಇದೇ ನಡೆದಿದ್ದು. ನೀವು ಎಷ್ಟೇ ಹೊಡೆದರೂ ಬಡಿದರೂ ಸರಿ, ನಮ್ಮನ್ನು ಕೊಂದರೂ ಸರಿ, ನಾವು ನಿಜವನ್ನೇ ಹೇಳ್ತಿದ್ದೀವಿ ಅಂತ ಹೇಳಿ ಮುಗಿಸಿದ್ರು. ಆ ನಂತರ ಓಕೆ, ನಿಮ್ಮನ್ನೆಲ್ಲ ಹಲವು ಕೇಸ್ಗಳಲ್ಲಿ ಅರೆಸ್ಟ್ ಮಾಡಲು ಆಗದೆ ಇಲ್ಲಿವರೆಗೆ ಎಲ್ಲರೂ ತುಂಬ ಪರದಾಡ್ತಾಯಿದ್ರು. ನಿಮ್ಮ ಬಗ್ಗೆ ಎಲ್ಲ ಡೀಟೇಲ್ಸ್ ತಗೊಂಡು ನಿಮಗೆ ಏನು ಟ್ರೀಟ್ಮೆಂಟ್ ಕೊಡಬಹುದು ಅಂತ ಆಮೇಲೆ ನಾನು ನಿರ್ಧರಿಸ್ತೀನಿ ಅಂತ ಹೇಳಿ ಸೂರ್ಯ ಹೊರಬಂದ. ಮೋಹನ್, ಇವ್ರ ಬಗ್ಗೆ ಎಲ್ಲ ಡೀಟೇಲ್ಸ್ನ ತಗೊಳ್ಳಿ. ಪೆಂಡಿಂಗ್ ಇರುವ ಎಲ್ಲ ಕೇಸ್ಗಳನ್ನು ಓಪನ್ ಮಾಡಿ ಇವರನ್ನು ಪಕ್ಕಾ ಒಳಗೆ ಹಾಕಬೇಕು. ಇಂಥ ಜನ್ಮಗಳನ್ನು ಹೊರಗಿದ್ದು ಏನು ಮಾಡಲಿವೆ? ಒಬ್ಬ ಹುಡುಗಿಯನ್ನು ನೋಡಿದರೆ ಅವಳನ್ನು ಭೇಟಿ ಮಾಡಬೇಕೆಂದು ತುಡಿಯುವ ಇವರು ಬೋನಿನಲ್ಲೇ ಇರಬೇಕು. ಹೊರಗೆಲ್ಲ ಬರಬಾರ್ದು. ಸ್ಟ್ರಾಂಗ್ ಆದ ಕೇಸ್ ಹಾಕಿ ಹೊರಬರಲು ಸಾಧ್ಯವಾಗದ ಹಾಗೆ ಮಾಡ್ತೀನಿ. ಆದ್ದರಿಂದ ಎಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡಿ ನನಗೆ ಕಾಲ್ ಮಾಡಿ. ಈಗ ನಾನು ಹೊರಡ್ತೀನಿ ಅಂತ ಹೇಳ್ದ. ಸರ್, ನಿಮ್ಮ ಹೆಂಡತಿಯನ್ನೇ ಕಿಡ್ನ್ಯಾಪ್ ಮಾಡಿದ್ದಾರೆ ನೋಡಿ ಅಂತ ಕೂಡಲೇ, ನನ್ನ ಹೆಂಡತಿ ಆಗಿದ್ರು ಯಾರೇ ಆಗಿದ್ರು ಹುಡುಗಿನೇ ತಾನೇ. ಅದೇ ಜಾಗದಲ್ಲಿ ಬೇರೆ ಹುಡುಗಿ ಇದ್ದಿದ್ರೂ ಕಷ್ಟವೇ. ನನಗೆ ಆ ಜಾಗದಲ್ಲಿ ಅವಳನ್ನು ನೋಡಿದಾಗ ಅಷ್ಟು ನೋವಾಯಿತು. ನನ್ನಿಂದ ನೆನೆಸ್ಕೊಳ್ಳಲು ಆಗಲಿಲ್ಲ. ಹಾಗೆ ತಾನೇ ಪ್ರತಿ ಹುಡುಗಿಯ ಮನೆಯಲ್ಲೂ ಪ್ರತಿಯೊಬ್ಬ ಅಪ್ಪ ಅಮ್ಮನಿಗೂ ಅಣ್ಣ ತಮ್ಮನಿಗೂ ಗಂಡನಿಗೂ ಇರುತ್ತೆ. ಆದರೆ ಈ ನಾಯಿಗಳು ಯಾವುದೇ ಭಾವನೆ ಇಲ್ಲದೆ ತಮ್ಮ ದೈಹಿಕ ಅಗತ್ಯಗಳಿಗಾಗಿ ಹುಡುಗಿಯರನ್ನು ಭೇಟಿ ಮಾಡಿ ಕೊಲ್ತಾರೆ. ಇವರನ್ನೆಲ್ಲ ಹೊರಗೆ ಬಿಡಬಾರ್ದು. ಸರಿ, ನಾನು ಹೊರಡ್ತೀನಿ. ಮೋಹನ್, ನೀವು ಎಲ್ಲ ಡೀಟೇಲ್ಸ್ನ ನನಗೆ ಕಳಿಸಿ ಅಂತ ಹೇಳಿ ಆಸ್ಪತ್ರೆ ಕಡೆಗೆ ಧಾವಿಸಿದರು. ಮುಂಜಾನೆ ಚೆನ್ನೈಗೆ ಬಂದು ಇಳಿದರು. ಮಣಿಯರಸು ಮನೋಜ್ ಮತ್ತು ಅವನ ಸ್ನೇಹಿತ ಅಪಾರ್ಟ್ಮೆಂಟ್ಗೆ ಹೋಗಿ ವಿಚಾರಿಸಿದರು. ನೀಲು ಮತ್ತು ಕೀರ್ತಿ ಇಬ್ಬರು ಇಲ್ಲ ಅಂದಾಗ ಕೋಪವೇ ಬಂತು. ಇವರನ್ನು ಏನು ಮಾಡಬಹುದು ಅಂತ ಸಿಟ್ಟಿನಿಂದ ಅವರು ಅಪಾರ್ಟ್ಮೆಂಟ್ ಬಿಟ್ಟು ಕೆಳಗೆ ಬರಲು ಸರಿಯಾಗಿ ಕೀರ್ತಿಯನ್ನು ಡಿಸ್ಚಾರ್ಜ್ ಮಾಡಿ ಸೂರ್ಯ, ನೀಲು ಮತ್ತು ಕೀರ್ತಿ ಇಬ್ಬರನ್ನು ಅಲ್ಲಿಗೆ ಕರ್ಕೊಂಡು ಬಂದ. ಅವಳನ್ನು ನೋಡಿದ ತಕ್ಷಣ ಅವಳನ್ನು ಹೊಡೆಯಲು ಹೋದನು ಮಣಿ. ವೇಗವಾಗಿ ಹೋಗಿ ತಡೆದನು ಸೂರ್ಯ. ಏನು ಮಣಿಯರ್ಸು, ಈಗ ಯಾವುದಕ್ಕಾಗಿ ಕೀರ್ತಿಯನ್ನು ಹೊಡೆಯಲು ಹೋಗ್ತಿದೀಯಾ ಅಂದಾಗ ಸೂರ್ಯ, ಇವಳು ಏನು ಕೆಲಸ ಮಾಡಿದ್ದಾಳೆ ಅಂತ ಗೊತ್ತಾ? ರಾತ್ರಿ ತಾನೇ ಅಪ್ಪನಿಗೆ ಒಂದು ಫೋಟೋ ಬಂತು. ಅದನ್ನು ನೋಡಿದ ಕೂಡಲೇ ರಕ್ತ ಕುದ್ದಿದ್ದು ನಾವು ಬಂದಿದ್ದೇವೆ ಅಂದ. ಅಣ್ಣ, ಏನು ಹೇಳ್ತಿದ್ದೀರಾ ಅಂತ ಕೀರ್ತಿ ಆತಂಕದಿಂದ ಕೇಳಿದ್ಲು. ಏನೂ ಗೊತ್ತಿಲ್ಲ ಹಾಗೆ ನಟಿಸ್ಬೇಡ ಕೀರ್ತಿ. ನೀನು ಏನು ಕೆಲಸ ಮಾಡಿದೀಯಾ? ನಿನಗೆ ನಂಬಿ ನಾವು ಇಲ್ಲಿಗೆ ಕಳಿಸಿದ್ರೆ ನೀನು ಬೇಡದ ಕೆಲಸಗಳನ್ನೆಲ್ಲ ಮಾಡ್ತಾ ಇದೀಯಾ?
ಅಂತ ಹೇಳಿದಾಗ, ಅಯ್ಯೋ ಅಣ್ಣ, ಈಗ ಯಾಕೆ ಕೀರ್ತಿಯ ಮೇಲೆ ಇಷ್ಟು ಕೋಪಗೊಂಡಿದ್ದೀರಾ? ಅವಳನ್ನು ನೋಡಿ, ಅವಳಿಗೆ ರಾತ್ರಿ ಒಂದು ಆಕ್ಸಿಡೆಂಟ್ ಆಗಿದೆ. ಈಗಷ್ಟೇ ಆಸ್ಪತ್ರೆಯಿಂದ ಬರ್ತಿದ್ದೀವಿ ಅಂತ ನೀಲು ಹೇಳಿದ್ಲು. ಆಗಲೇ ಅವನು ಅವಳನ್ನು ಗಮನಿಸಿದ. ಒಡಹುಟ್ಟಿದ ರಕ್ತ ಮಿಡಿಯಿತು. ಏನಮ್ಮ ಆಯಿತು ಅಂತ ಮರುಗಿದನು. ಅಣ್ಣ, ಆಫೀಸ್ ಪಾರ್ಟಿಗೆ ಹೋಗಿದ್ದೆ ಅಂದ್ಲು. ಆ ಪಾರ್ಟಿಯಲ್ಲಿ ನಡೆದಿದ್ದು ಅಂತ ಅವನು ಫೋಟೋ ತೋರಿಸ್ದ. ಆರ್ಕೆ ಅವಳಿಗೆ ಲಿಪ್ ಕಿಸ್ ಕೊಟ್ಟಿದ್ದನ್ನು ನೋಡಿದವಳಿಗೆ ಆಘಾತ ಆಯಿತು. ಈಗಷ್ಟೇ ಅದನ್ನು ಇಸ್ಕೊಂಡು ನೋಡ್ದ ಸೂರ್ಯ, ನೀಲಿಗೂ ಅದೇ ಆಘಾತ ಆಯಿತು. ಏನು ಕೀರ್ತಿ ಅಂತ ಸೂರ್ಯ ಕೇಳಿದಾಗ, ಅಣ್ಣ, ಸತ್ಯವಾಗಿಯೂ ನಾನು ಯಾವ ತಪ್ಪನ್ನು ಮಾಡಿಲ್ಲ. ಅಲ್ಲಿ ಪಾರ್ಟಿಗೆ ಹೋಗಿದ್ದೆ, ಮತ್ತೆ ನನ್ನ ಬಳಿ ಮಾತನಾಡ್ತಾ ಇದ್ರು. ಮನೆಗೆ ಹೊರಡೋಣವೆಂದು ನಾನು ಬರುವಾಗ ಇದ್ದಕ್ಕಿದ್ದಂತೆ ಹೀಗೆ ಮಾಡಿಬಿಟ್ರು. ನನ್ನನ್ನು ಲವ್ ಮಾಡೋದಾಗಿ ಹೇಳಿದರು. ಅಷ್ಟೇ ಅಲ್ಲದೆ ಮನೆಯಲ್ಲಿ ಮಾತನಾಡಿ ಒಪ್ಪಿಗೆ ಪಡೆದು ಮದುವೆ ಕೂಡ ಆಗ್ತೀನಿ ಅಂದರು. ಇದೆಲ್ಲವೂ ಸರಿ ಬರೋದಿಲ್ಲ ಅಂತ ಹೇಳಿ ನಾನು ಎದ್ದು ಬರುವಾಗ ಆ ರೀತಿ ನಡೀತು ಅಣ್ಣ. ಆದರೆ ಅದು ಅಪ್ಪನಿಗೆ ಯಾರು ಫೋಟೋ ಕಳಿಸಿದ್ರೆಂದು ಗೊತ್ತಿಲ್ಲ. ಇದನ್ನೆಲ್ಲ ನೋಡಿದರೆ ನನಗೆ ತುಂಬ ಭಯ ಆಗ್ತಿದೆ. ಇನ್ನು ಮುಂದೆ ನಾನು ಇಲ್ಲಿಗೆ ಕೆಲಸ ಮಾಡೋದಿಲ್ಲ. ನಾನು ಊರಿಗೆ ಹೋಗ್ಬಿಡ್ತೀನಿ ಅಂತ ಅಳಲು ಆರಂಭಿಸಿದ್ಲು ಕೀರ್ತಿ. ಅವಳು ಹೇಳಿದ್ದನ್ನು ಕೇಳಿದ್ಯಾ ಮಣಿ? ಕಣ್ಣಾರೆ ಕಂಡರೂ ಸುಳ್ಳು, ಕಿವಿಯಾರೆ ಕೇಳಿದರೂ ಸುಳ್ಳು. ದೀರ್ಘವಾಗಿ ವಿಚಾರಿಸಿದ ಮೇಲೆ ಅಂತ ಹಿರಿಯರು ಹೇಳ್ತಾರೆ. ಆದರೆ ಆ ತಪ್ಪನ್ನು ನಾವೆಲ್ಲರೂ ಮಾಡ್ತೀವಿ. ಕಣ್ಣಾರೆ ನೋಡಿದ ತಕ್ಷಣ ಅದೇ ಸತ್ಯ ಅಂತ ಭಾವಿಸ್ತೀವಿ. ಕಿವಿಯಲ್ಲಿ ಏನನ್ನು ಕೇಳ್ತೀವೋ ಅದೇ ಸತ್ಯ ಅಂತ ತಿಳ್ಕೊಂಬಿಡ್ತೀವಿ. ದೀರ್ಘವಾಗಿ ವಿಚಾರಿಸೋದಿಲ್ಲ. ನನ್ನ ಜೀವನದಲ್ಲಿ ಅಂತಹ ತಪ್ಪನ್ನೇ ಮಾಡಿ ಇಂದಿನವರೆಗೂ ನಾನು ಅಪರಾಧಿ ಪ್ರಜ್ಞೆಯಿಂದ ಒದ್ದಾಡ್ತಿದ್ದೀನಿ. ನೀಲು ಯಾವ ತಪ್ಪನ್ನು ಮಾಡಿಲ್ಲ. ಆದರೆ ಅವಳ ಮೇಲೆ ಅನುಮಾನಪಟ್ಟು ಅನಗತ್ಯವಾಗಿ ನಾನು ಕಣ್ಣಾರೆ ನೋಡಿದ್ದನ್ನು, ಕಿವಿಯಾರೆ ಕೇಳಿದ್ದನ್ನು ಮಾತ್ರವೇ ಇಟ್ಕೊಂಡು ನಿರ್ಧರಿಸಿ ನಮ್ಮ ಜೀವನವನ್ನು ನಾನೇ ನರಕ ಮಾಡಿಕೊಂಡೆ. ಹೊಟ್ಟೆಯಲ್ಲಿ ಮಗುವನ್ನು ಇಟ್ಕೊಂಡು ಅವಳು ಇಷ್ಟು ದಿನ ಕಷ್ಟಪಟ್ಟಿದ್ದಾಳೆ. ಅದೇ ತಪ್ಪನ್ನು ನೀನು ಮಾಡಬೇಡ ಕೀರ್ತಿ. ನಿನ್ನ ಜೊತೆ ಹುಟ್ಟಿದವಳು. 1000 ಜನ 1000 ಹೇಳಿ, ಅವಳು ತಪ್ಪು ಮಾಡಿದಾಳಾ ಇಲ್ವಾ ಅಂತ ನಿನಗೆ ಗೊತ್ತಿಲ್ವಾ ಅಂತ ಸೂರ್ಯ ಮಾತನಾಡಿದಾಗ, ಮಣಿಯರ್ಸು ತನ್ನ ತಪ್ಪನ್ನು ಅರಿತು, ಸಾರಿ ಸೂರ್ಯ, ನಾವು ಅದನ್ನು ಗಮನಿಸಲಿಲ್ಲ. ಫೋಟೋ ನೋಡಿದ ತಕ್ಷಣ ತುಂಬ ಕಷ್ಟ ಆಯಿತು ಅಂದ. ಸರಿ, ಒಳಗೆ ಬನ್ನಿ ಹೋಗೋಣ ಅಂತ ನೀಲು ಕರೆಯಲು ಎಲ್ಲರೂ ಅವರ ಮನೆಗೆ ಹೋದರು. ಎಲ್ಲರಿಗೂ ಕಾಫಿ ತಂದುಕೊಟ್ಲು ನೀಲು. ಮಣಿಯರಸು ಮನೋಜ್ ಅವರ ಸ್ನೇಹಿತ ಮೂವರು ಸೂರ್ಯನ ಬಳಿ ಮಾತನಾಡ್ತಿದ್ರು. ಕೀರ್ತಿ ಅಳ್ತಾ ಕುಳಿತಿದ್ಲು. ಏ ಕೀರ್ತಿ, ಈಗ ಯಾಕೆ ಹೇಳ್ತಿದೀಯಾ ಅಂತ ನೀಲು ಕೇಳಿದಾಗ, ಇಲ್ಲ ನೀಲು, ಅಪ್ಪ ನನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ರು. ಆದರೆ ಅವರೇ ನನ್ನನ್ನು ತಪ್ಪಾಗಿ ತಿಳ್ಕೊಂಡ್ರು. ಅದಕ್ಕೆ ನನಗೆ ತುಂಬ ಕಷ್ಟವಾಗ್ತಿದೆ ಕಣೆ. ಇನ್ನು ಮುಂದೆ ಈ ಆಫೀಸ್ನಲ್ಲಿ ಕೆಲಸ ಮಾಡೋದು ಸರಿ ಬರೋದಿಲ್ಲ. ನಾನು ಅಣ್ಣನ ಜೊತೆ ಊರಿಗೆ ಹೋಗ್ತೀನಿ. ನೀನು ಸೂರ್ಯ ಅಣ್ಣನ ಜೊತೆ ಅವ್ರ ಮನೆಗೆ ಹೋಗು. ನೀನು ಅಲ್ಲಿಂದಲೇ ಕೆಲಸಕ್ಕೆ ಹೋಗು. ನೀಲು, ಇನ್ನು ಮುಂದೆ ನೀನು ಕೆಲಸಕ್ಕೆ ಹೋಗಲೇಬೇಕು ಅನ್ನುವ ಅವಶ್ಯಕತೆಯೂ ಇಲ್ಲ. ನಿನ್ನ ಮಗುವನ್ನು ನೋಡಿಕೊಂಡು ಅಣ್ಣನ ಜೊತೆ ಸಂತೋಷವಾಗಿ ಬಾಳೋದನ್ನು ನೋಡು ಅಂತ ಹೇಳಿದ್ಲು. ಹುಚ್ಚಿ ಹಾಗೆ ಮಾತಾಡಬೇಡ ಕೀರ್ತಿ. ತಿಗಣೆಗೆ ಹೆದರಿ ಮನೆ ಸುಟ್ಟ ಕಥೆಯಂತಿದೆ ನಿನ್ನ ಕತೆ. ಓದಿದ ಓದು ನಮಗೆ ಉಪಯೋಗವಾಗಬೇಕು. ಡಿಗ್ರಿ ಮಾತ್ರ ತಗೊಂಡು ಮನೆಯೊಳಗಡೆ ಕೂರೋದ್ರಲ್ಲಿ ಅರ್ಥವೇ ಇಲ್ಲ. ಪ್ರತಿಯೊಬ್ಬ ಹುಡುಗಿಯು ಓದಿದರೆ ಅದಕ್ಕೆ ತಕ್ಕ ಕೆಲಸವನ್ನು ಮಾಡಲೇಬೇಕು. ಒಬ್ಬ ಹುಡುಗಿ ಓದಿದರೆ ಇಡೀ ಕುಟುಂಬವನ್ನೇ ನಿಭಾಯಿಸಬಹುದು. ಅರ್ಥವಾಯ್ತಾ? ನಿನ್ನ ಮೇಲೆ ಯಾವ ತಪ್ಪು ಇಲ್ಲ. ರಿತಿಕ್ ನಿನಗೆ ಪ್ರಪೋಸ್ ಮಾಡಿದರು ಅಷ್ಟೇ ತಾನೇ, ಅದು ತಪ್ಪಲ್ಲ. ಆದರೆ ನಿನ್ನ ಬಳಿ ಆ ರೀತಿ ನಡ್ಕೊಂಡಿದ್ದು ತಪ್ಪು. ಸರಿ, ಏನು ಎತ್ತ ಅಂತ ವಿಚಾರಿಸೋಣ. ಒಳ್ಳೆಯ ಫ್ಯಾಮಿಲಿ ಆಗಿದ್ದರೆ ಅವರು ನಿಜವಾಗಿಯೂ ಪ್ರೀತಿಸಿದರೆ ಮದುವೆ ಆಗಬಹುದು ಅಲ್ವಾ ಅಂತ ನೀಲು ಹೇಳಿದ್ಲು. ನೀಲು, ನೀನು ಏನು ಹೇಳ್ತಿದೀಯಾ ಅಂತ ಮಣಿಯರಸು ಕೇಳ್ದ. ಅಣ್ಣ, ಅವಸರಪಟ್ಟು ನೀವು ಯಾವ ನಿರ್ಧಾರವನ್ನು ತಗೊಳ್ಬೇಡಿ. ಅವರು ಶ್ರೀಮಂತರೇ ಆದರೂ ಅವಳಿಗೆ ಪ್ರಪೋಸ್ ತಾನೇ ಮಾಡಿದ್ದಾರೆ. ಹಾಗೆ ನೋಡಿದರೆ ಹೇಗಿದ್ದರೂ ಒಬ್ಬರಿಗೆ ನೀವು ಕೀರ್ತಿಯನ್ನು ಮದುವೆ ಮಾಡಿಕೊಡ್ಲೇಬೇಕು ಅಲ್ವಾ? ಅದೇ ಆರ್ಕೆ ಬಗ್ಗೆ ವಿಚಾರಿಸಿ ನೋಡಿ. ನಿಮಗೆ ಓಕೆ ಅನಿಸಿದರೆ ಕೀರ್ತಿ ಹೇಳಿದ ಹಾಗೆ ಅವರು ನಿಮ್ಮ ಮನೆಗೆ ಬಂದು ಮಾತನಾಡಿದರೆ ಕೀರ್ತಿಯನ್ನು ಅವರಿಗೆ ಚೆನ್ನಾಗಿ ಮದುವೆ ಮಾಡಿಕೊಡಿ. ಖಂಡಿತ ಕೀರ್ತಿಯನ್ನು ಚೆನ್ನಾಗಿ ನೋಡ್ಕೊಳ್ತಾರೆ. ಯಾಕಂದರೆ ನಾನು ನೋಡಿದ್ದೀನಿ. ಕೀರ್ತಿ ಮೇಲಿರೋ ಪ್ರೀತಿ ಸುಳ್ಳಲ್ಲ ಅನ್ನಿಸ್ತಿದೆ ಅಂತ ನೀಲು ಹೇಳಿದ್ಲು. ಓಕೆ ನೀಲು, ಇದನ್ನು ಸ್ವಲ್ಪ ತಾಳ್ಮೆಯಿಂದ ನೋಡ್ಕೊಳ್ಳೋಣ. ಸರಿ, ಏನೇ ಆಗಿದ್ರೂ ಮೊದಲು ಅಪ್ಪನಿಗೆ ಕಾಲ್ ಮಾಡಿ ಮಾತನಾಡಬೇಕು ಅಂತ ಕಾಲ್ ಮಾಡಿ ಅವನ ಅಪ್ಪನಿಗೆ ಹೇಳಿ ಈಗ ಸೂರ್ಯನಿಗೆ ಫೋನ್ ಕೊಡಲು ಸೂರ್ಯ ನಿಧಾನವಾಗಿ ಎಲ್ಲವನ್ನ ವಿವರಿಸ್ದ. ಆಗಲೇ ಅವರಿಗೆ ಅರ್ಥ ಆಯಿತು. ಆನಂತರ ಕೀರ್ತಿಗೆ ಫೋನ್ ಕೊಟ್ಟ.
ಕ್ಷಮಿಸಮ್ಮ, ನಾನು ಫೋಟೋ ನೋಡಿದ ಅವಸರದಲ್ಲಿ ತಪ್ಪಾಗಿ ನಿರ್ಧರಿಸಿಬಿಟ್ಟೆ ಅಂತ ಹೇಳಿದರು. ಪರವಾಗಿಲ್ಲ ಅಪ್ಪ, ನೀವು ಎಷ್ಟೊಂದು ನಂಬಿಕೆ ಇಟ್ಕೊ ಕಳಿಸ್ಕೊಂಡಿದ್ದೀರಾ, ಆದರೆ ನಾನೇ ನಿಮ್ಮ ನಂಬಿಕೆನ ಹಾಳು ಮಾಡಿಕೊಂಡೆ ಅಂದಾಗ ನೀನು ಏನೂ ಬೇಸರ ಪಡಬೇಡಮ್ಮ. ಇನ್ನು ಮುಂದೆ ಸ್ವಲ್ಪ ಎಚ್ಚರಿಕೆಯಿಂದ ನಡ್ಕೊ, ಹುಷಾರಾಗಿರಿ, ನಾನು ಮುಂದಿನ ವಾರ ಬಂದು ನೋಡ್ತೀನಿ ಅಂದರು. ಅನಂತರ ಅವಳ ಅಣ್ಣನಿಗೆ ಕೊಡಲು ಸರಿ ಮಣಿಯರ್ಸು, ಪಾಪುಗೆ ಏನು ಬೇಕೋ ಅದನ್ನು ನೋಡಿಕೊಂಡು ಖರೀದಿಸ್ಕೊಟ್ಟು ರಾತ್ರಿ ಊರಿಗೆ ಹೊರಡಿ ಅಂದರು. ಸರಿನಪ್ಪ ಅಂದ. ಅನಂತರ ಎಲ್ಲರೂ ಮಾತನಾಡಿದರು. ಸ್ವಲ್ಪ ಹೊತ್ತಿನಲ್ಲಿ ನೀಲು ಕೂಡ ಬೆಳಗಿನ ತಿಂಡಿಯನ್ನು ತಯಾರಿಸಿದ್ಲು. ಆಗ ಸೂರ್ಯ, ಸರಿ ನೀವೆಲ್ಲರೂ ಊಟ ಮಾಡಿ ರೆಸ್ಟ್ ತಗೊಳ್ಳಿ, ನನಗೆ ಸ್ವಲ್ಪ ವರ್ಕ್ ಇದೆ, ನಾನು ಹೊರಡ್ತೀನಿ ಅಂತ ಹೇಳಿ ಹೊರಟ. ಮಾವ ಊಟ ಮಾಡಿ ಹೋಗಿ ಅಂತ ನೀಲು ಹೇಳಲು ಅವನಿಗೆ ಒಂದು ನೆಮ್ಮದಿ ಸಿಕ್ತು. ಅವಳನ್ನು ನೋಡಿದವನು ತುಂಬ ಸಂತೋಷವಾಗ್ತಿದೆ ನೀಲು, ನಾನಿನ್ನೂ ಫ್ರೆಶ್ ಆಗಿಲ್ಲ, ನಾನು ಹೋಗಿ ಸ್ನಾನ ಮಾಡಿ ರೆಡಿಯಾಗಿ ಆಫೀಸ್ಗೆ ಹೋಗಬೇಕು ಅಂದ. ತಲೆಯಾಡಿಸಿ ಅವ್ರ ಬಳಿ ಹೇಳಿ ಹೊರಟನು ಸೂರ್ಯ. ಅದಾಗಿ 4 ದಿನಗಳು ಕಳೆದವು. ಊರಿಗೆ ಹೊರಟ ಸೂರ್ಯ ನೀಲು ಬಂದು ನೋಡಿದ. ಕೀರ್ತಿ, ನಾಳೆ ಒಂದಿನ ರಜೆ ಹಾಕ್ತೀನಿ ಕಣೆ, ಆಸ್ಪತ್ರೆಗೆ ಹೋಗಬೇಕು, ಅದಕ್ಕೆ ಇವತ್ತು ಸ್ವಲ್ಪ ಎಕ್ಸ್ಟ್ರಾ ಓವರ್ ಟೈಮ್ ಕೆಲಸ ಮಾಡುವ ಹಾಗೆ ಇರುತ್ತೆ, ಮನೇಲಿ ಬಂದು ನೋಡ್ಕೊಳ್ಳೋಣವಾ ಅಂತ ನೀಲು ಕೇಳಿದ್ಲು. ಓಕೆ ನೀಲು, ಆಫೀಸ್ನಲ್ಲಿ ಎಲ್ಲರೂ ಹೋಗಿಬಿಡ್ತಾರೆ, ನಾವ್ಯಾಕೆ ಅಲ್ಲಿರಬೇಕು, ಇಲ್ಲೇ ಬಂದುಬಿಡೋಣ ಅಂದ್ಲು. ಸರಿ ಕಣೆ ಆರ್ಕೆ, ಅದಾದಮೇಲೆ ನಿನ್ನ ಹತ್ರ ಏನಾದರೂ ಮಾತನಾಡಿದಾರಾ ಅಂತ ಕೇಳಿದ್ಲು. ಇಲ್ಲ ಕಣೆ, ಈ 4 ದಿನ ಆಫೀಸ್ಗೆ ಅವರು ಬಂದಿದ್ದು ಗೊತ್ತಿಲ್ಲ, ಹೋಗಿದ್ದು ಗೊತ್ತಿಲ್ಲ, ಅವರು ನನ್ನ ಕಡೆ ನೋಡೇ ಇಲ್ಲ, ನಾನು ಏನೂ ಮಾತಾಡಲಿಲ್ಲ ಅಂದ್ಲು. ನಿಜ ಹೇಳು, ನೀನು ಲವ್ ಮಾಡ್ತಿದ್ದೀಯಾ ಅಂತ ನೀಲು ಕೇಳಿದ್ಲು. ಈಗಲೂ ಹೇಳ್ತೀನಿ ಕಣೆ, ನನಗೆ ಲವ್ ಗಿವ್ ಏನೂ ಇಲ್ಲ, ಆದರೆ ಅವರನ್ನು ನೋಡಿದಾಗ ಏನೋ ಒಂದು ಫೀಲ್ ಆಗುತ್ತೆ, ಯಾರೋ ಬೇರೆಯವರನ್ನು ನೋಡಿದ ಹಾಗೆ ಅನಿಸಲ್ಲ, ನಮ್ಮ ಮನೆಯವರನ್ನು ನೋಡಿದರೆ ಯಾವ ರೀತಿ ಫೀಲ್ ಬರುತ್ತೋ ಆ ತರಹ ಅನಿಸುತ್ತೆ ನೀಲು. ಹೇಗೋ ಏನಾಗಬೇಕು ಅಂತ ಹಣೆ ಬರಹ ಇದೆಯೋ ಅದೇ ಆಗಲಿ, ಸುಮ್ಮನೆ ಮನಸ್ಸಿನಲ್ಲಿ ಏನನ್ನು ಬೆಳೆಸ್ಕೊಳ್ಬಾರ್ದು ಅನ್ನೋ ನಿರ್ಧಾರಕ್ಕೆ ನಾನು ಬಂದುಬಿಟ್ಟೆ ಕಣೆ ಅಂತ ಕೀರ್ತಿ ಹೇಳಿದ್ಲು. ಒಳ್ಳೆಯ ವಿಷಯನೇ ಕಣೆ, ಹಾಗೆ ನಿಜವಾಗಿಯೂ ನಿನ್ನ ಮೇಲೆ ಲವ್ ಇದ್ದರೆ ಮನೆಯಲ್ಲಿ ಮಾತನಾಡಿ ಒಪ್ಪಿಸ್ಲಿ, ಅಪ್ಪ ಎಲ್ಲರೂ ಒಪ್ಪಲಿ, ಆಮೇಲೆ ನಿನಗೆ ಮದುವೆ ಆಗಲಿ, ಆರ್ಕೆ ಪ್ರೀತಿ ನಿಜವೋ ಸುಳ್ಳೋ ಅನ್ನೋ ವಿಷಯವನ್ನು ಸ್ವಲ್ಪ ದಿನಗಳಲ್ಲಿ ತಿಳ್ಕೋಬಹುದು, ಅಲ್ಲಿವರೆಗೂ ನೀನು ಕೇರ್ಫುಲ್ಲಾಗಿರು ಕಣೆ ಅಂತ ಹೇಳ್ತಿದ್ದಂತೆ ಆಗ ಕಾಲಿಗೆ ಬೆಲ್ ಬಾರಿಸಿದ ಶಬ್ದ ಕೇಳಿಸ್ತು. ಇರು ನೀರು, ನಾನು ಹೋಗಿ ನೋಡ್ತೀನಿ ಅಂತ ಕೀರ್ತಿ ಹೋಗಿ ಬಾಗಿಲನ್ನು ತೆಗೆದ್ಲು. ಹೊರಗೆ ಸೂರ್ಯ ನಿಂತಿದ್ದ. ಅಣ್ಣ ಬನ್ನಿ ಅಂತ ಹೇಳಿದ್ಲು. ಒಳಗೆ ಬಂದ. ಅವನನ್ನು ನೋಡಿದ ನೀಲು ಸುಮ್ಮನೆ ಇದ್ಲು. ನೀಲು, ನಾಳೆ ಕಣ್ಮಣಿಗೆ ಸೀಮಂತ, ನಾನು ರಾತ್ರಿ ಹೊರಡ್ತೀನಿ, ನೀನು ಬರ್ತೀಯಾ ಅಂತ ಕೇಳ್ದ. ಇಲ್ಲ ಮಾವ, ನಾನು ಗರ್ಭಿಣಿ ಆಗಿರೋದ್ರಿಂದ ಸೀಮಂತಕ್ಕೆ ಬರಬಾರ್ದು, ಸುಮ್ಮನೆ ಅಲ್ಲಿಗೆ ಬಂದು ನಾನೇನು ಮಾಡಲಿ, ನಾನು ಕಣ್ಮಣಿ ಹತ್ರ ಪ್ರತಿದಿನ ವೀಡಿಯೋ ಕಾಲ್ನಲ್ಲಿ ಮಾತನಾಡ್ತಾನೇ ಇದ್ದೀನಿ, ಅವಳಿಗೆ ಬೇಜಾರಾಯಿತು, ಆದರೂ ಏನು ಮಾಡೋಕ್ಕೆ ಆಗುತ್ತೆ. ನೀನು ಸೀಮಂತಕ್ಕೆ ಬರದೆ ಹೋದರೂ ಪರವಾಗಿಲ್ಲ, ಬಂದು ಮನೆಯಲ್ಲಿ ಇರಬಹುದು ಅಲ್ವಾ, ಅಕ್ಕ ಫೋನ್ ಮಾಡಿದ್ಲು, ತುಂಬಾ ಬೇಸರಪಟ್ಲು, ಏನೇ ಆದರೂ 2 ಮಕ್ಕಳನ್ನು ಹೆತ್ತು ಒಂದು ಮಗುವನ್ನು ಕಳ್ಕೊಂಡು ಈಗ ಮತ್ತೆ ನಿನ್ನಿಂದಲೂ ದೂರ ಇರೋದು ಆಕೆಗೆ ತುಂಬ ಕಷ್ಟವಾಗ್ತಿರುತ್ತೆ, ಅಕ್ಕ ಫೋನ್ ಮಾಡಿದಾಗಲೆಲ್ಲ ನೀನು ಮಾತಾಡಲ್ವಂತೆ, ಮಾವನ ಹತ್ರ ಮಾತ್ರ ಮಾತನಾಡಿ ಫೋನ್ ಇಟ್ಬಿಡ್ತೀಯಂತೆ, ತುಂಬ ಹತ್ಲು ಕಣೆ ಅಕ್ಕ, ನೀನು ಬಾ ನೀಲು, ಅವರೆಲ್ಲರೂ ನಿನ್ನನ್ನು ನೋಡಿದರೆ ಸ್ವಲ್ಪ ಮನಸ್ಸಿಗೆ ರಿಲ್ಯಾಕ್ಸ್ ಆಗುತ್ತೆ, ಆಮೇಲೆ ನೀನು ಬಂದು ಇಲ್ಲೇ ಇರು ಅಂತ ಹೇಳ್ದ. ಇಲ್ಲಿ ನೋಡಿ ಮಾವ, ಈಗಲೂ ನಾನು ನಿಮ್ಮ ಹತ್ರ ಮಾತನಾಡ್ತಿರೋದು ನನ್ನ ಸೋದರ ಮಾವ ಅನ್ನೋ ಹಕ್ಕಿನಿಂದ ಮಾತ್ರ, ನನ್ನ ಗಂಡ ಅಂತ ಅಲ್ಲ, ಅಂದು ನಡೆದಿದ್ದನ್ನು ಮರೆತು ಬಿಡಬಹುದು, ಏನೂ ಸಮಸ್ಯೆ ಇಲ್ಲ, ಆದರೂ ನನಗೇನು ಮನಸ್ಸಿಗೆ ಒಂಥರ ಇದೆ, ಸ್ವಲ್ಪ ದಿನ ನಾವು ದೂರ ಇರೋದೇ ಒಳ್ಳೆಯದು ಅಂತ ಅನ್ನಿಸುತ್ತೆ. ತಕ್ಷಣ ಒಂದಾದ್ವಿ ಅನ್ನೋ ಕಾರಣಕ್ಕಾಗಿ ಒಟ್ಟಿಗೆ ಬಾಳೋಕ್ಕೆ ಶುರು ಮಾಡಿ ಮತ್ತೆ ಏನಾದರೂ ಸಮಸ್ಯೆ ಬಂದರೆ ನನ್ನ ಮನಸ್ಸು ತಡೆಯಲ್ಲ, ಈ ಅಂತರ ಇಬ್ಬರಿಗೂ ಬೇಕಾಗಿದೆ, ಮಗು ಹುಟ್ಟೋವರೆಗೂ ನಾನು ಹೀಗೆ ದೂರನೇ ಇರ್ತೀನಿ, ನೀವು ಆಗಾಗ ಬಂದು ನೋಡ್ಕೊಳ್ಳಿ, ನಾನು ಏನೂ ಹೇಳಲ್ಲ, ಆದರೆ ನನಗೆ ಅಮ್ಮನ್ನ ನೋಡಲು ಮನಸ್ಸೇ ಇಲ್ಲ ಅಂತ ಹೇಳಿದ್ಲು. ನೀಲು, ನಿನ್ನನ್ನು ಅವಮಾನಿಸಿದೆ, ನನ್ನನ್ನೇ ಕ್ಷಮಿಸ್ಬಿಟ್ಟೆ, ನಿನ್ನ ಅಮ್ಮ ಪಾಪ ಅಲ್ವಾ ಅಂತ ಕೇಳ್ದ. ಇಲ್ಲಿ ನೋಡಿ ಮಾವ, ಈ ಪ್ರಪಂಚದಲ್ಲಿ ಯಾರನ್ನು ಬೇಕಾದರೂ ಅನುಮಾನಿಸಬಹುದು, ಯಾಕೆ ಗಂಡ ಹೆಂಡತಿಯ ನಡುವೆಯೂ ಅನುಮಾನ ಬರಬಹುದು, ಆದರೆ ಹೆತ್ತ ತಾಯಿ ತಂದೆ ಮಾತ್ರ ಅನುಮಾನಿಸಬಾರ್ದು, ಯಾಕಂದರೆ ಅವರ ಉಸಿರಿಂದ ಬಂದ ಒಂದು ಜೀವವನ್ನು ಅನುಮಾನಿಸಿದರೆ ಅದು ಅವರೇ ಅನುಮಾನಿಸ್ಕೊಂಡಂತೆ. ಯಾವ ಮನೆಯಲ್ಲಿ ಅಮ್ಮ ಅಪ್ಪ ತಮ್ಮ ಮಕ್ಕಳನ್ನು ನಂಬ್ತಾರೋ ಆ ಮಕ್ಕಳು ಖಂಡಿತ ತಪ್ಪು ಮಾಡೋರಾಗಿ ಬೆಳೆಯೋದೇ ಇಲ್ಲ ಗೊತ್ತಾ. ಆದರೆ ನನ್ನ ಅಮ್ಮ ನನ್ನನ್ನು ನಂಬಲಿಲ್ವಲ್ಲ, ನನ್ನನ್ನು ತುಂಬ ಕೇವಲವಾಗಿ ಮಾತನಾಡಿದ್ಲು.
ಅದನ್ನು ನನ್ನಿಂದ ನೋಡಲು ಸಾಧ್ಯನೇ ಇಲ್ಲ. ನನಗೆ ಅಲ್ಲಿ ಬರುವ ಐಡಿಯಾನೂ ಇಲ್ಲ. ನನಗೆ ಕೆಲಸ ಬೇರೆ ಹೆಚ್ಚಾಗಿದೆ. ಆದ್ದರಿಂದ ನೀವು ಹೋಗಿ ಬನ್ನಿ, ತಪ್ಪಾಗಿ ತಿಳ್ಕೊಬೇಡಿ. ನಿಮ್ಮನ್ನು ಅವಾಯ್ಡ್ ಮಾಡೋದಕ್ಕೆ ನಾನು ಹೀಗೆ ಹೇಳ್ತಿಲ್ಲ ಅಂತ ಹೇಳಿದ್ಲು ನೀಲು. ಓಕೆ ನೀಲ, ನನಗೆ ಸಿಚುವೇಶನ್ ಅರ್ಥವಾಗ್ತಿದೆ. ನಿನ್ನನ್ನು ಇದಕ್ಕಿಂತ ಹೆಚ್ಚು ನಾನು ಫೋರ್ಸ್ ಮಾಡಲ್ಲ. ಸರಿ, ರಾತ್ರಿ ನಾನು ಹೊರಡ್ತೀನಿ. ನಿನ್ನನ್ನು ಒಬ್ಬಂಟಿಯಾಗಿ ಬಿಟ್ಟು ಹೋಗೋದಕ್ಕೆ ಕಷ್ಟ ಆಗ್ತಿದೆ. ಇಬ್ಬರು ಲೇಡಿ ಕಾನ್ಸ್ಟೇಬಲ್ಸ್ ಇಲ್ಲಿ ಬಂದು ನಿಮ್ಮ ಜೊತೆ ಇರ್ತಾರೆ ಅಂತ ಸೂರ್ಯ ಹೇಳ್ದ. ಮಾವ ಪ್ಲೀಸ್, ಅದ್ಯಾವುದು ಬೇಡ. ಯಾವಾಗಲೂ ಹಾಗೆ ಅವರು ಹೊರಗಡೆ ಫಾಲೋ ಮಾಡ್ಕೊಂಡಿದ್ದಾರೆ. ಅದೇ ಇರಲಿ. ಅಪಾರ್ಟ್ಮೆಂಟ್ಗೆ ಬಂದು ಯಾರು ನಮ್ಮನ್ನು ಏನು ಮಾಡಲಿದ್ದಾರೆ. ಇದು ಸುರಕ್ಷಿತವಾದ ಅಪಾರ್ಟ್ಮೆಂಟ್. ಸೆಕ್ಯೂರಿಟಿಗಳೆಲ್ಲ ಟೈಟಾಗೇ ಇದೆ. ಇನ್ನು ಏನು ಸಮಸ್ಯೆ? ನಾವು ಬೇರೆ ಸಮಯದಲ್ಲಿ ಹೊರಗೆ ಹೋಗೋದಿಲ್ಲ. ಅಂದು ಮಧ್ಯದಲ್ಲಿ ಹೊರಗೆ ಹೋಗಿದ್ರಿಂದಲೇ ನಿಮಗೆ ಗೊತ್ತಾಗಿದೆ ಹೋಯಿತು. ಅದಕ್ಕಾಗಿ ಅಷ್ಟು ಸಮಸ್ಯೆ. ಹಾಗಿದ್ರೂ ನೀವು ಕಾಪಾಡಿದ್ರಿ. ಯಾವಾಗಲೂ ಹಾಗೆ ನೀವು ಆಫೀಸ್ಗೆ ಹೋಗುವಾಗ ಮಾತ್ರ ನಮಗೆ ಭದ್ರತೆ ಇದ್ದರೆ ಸಾಕು ಅಂತ ಹೇಳಿದ್ಲು. ಓಕೆ ನೀಲು ಅಂದವನು. ಸರಿ ಕೀರ್ತಿ, ನಾ ಹೊರಡ್ತೀನಿ ಅಂತ ಹೇಳಿ ಅಲ್ಲಿಂದ ಕೊಯಮತ್ತೂರಿಗೆ ಹೊರಟನು ಸೂರ್ಯ. ನಂತರ ಮಾದೇಶನ ಮನೆ ಸಂಬಂಧಿಕರಿಂದ ಕಳೆಗಟ್ಟಿತ್ತು. ನೆಂಟರಿಷ್ಟರು ತುಂಬಿದ್ರು. ಮರುದಿನ ಸೀಮಂತ ಎನ್ನುವ ಕಾರಣಕ್ಕೆ ಇಂದು ಸಂಬಂಧಿಕರು ಎಲ್ಲರೂ ಕೂಡ ಒಟ್ಟಾಗಿ ಸೇರಿದರು. ಹಬ್ಬದಂದಿತ್ತು ಆ ವಾತಾವರಣ. ಮಹದೇಶ್ನ ಮನೆ ಕಣ್ಮಣಿಯ ಮುಖದಲ್ಲಿ ಸಂತೋಷ ತುಂಬಿತ್ತು. ಕಣ್ಮಣಿ, ಊಟ ಮಾಡಿದ್ಯಾ ಅಂತ ಕೇಳ್ತಲೇ ಮಲಗುವ ಕೋಣೆಯೊಳಗೆ ಪ್ರವೇಶಿಸಿದ ಮಾದೇಶ. ಊಟ ಮಾಡಿದೆ ಮಾವ ಅಂದ್ಲು ಕಣ್ಮಣಿ. ಏನು ಕಣ್ಮಣಿ, ಎಲ್ಲರೂ ಕೆಳಗೆ ಗಲಾಟೆಯಾಗಿ ಮಾತನಾಡ್ತಿದ್ದಾರೆ. ಇಲ್ಲಿ ನೀನೇನು ಬೆಡ್ರೂಮ್ನಲ್ಲಿ ಒಬ್ಬಂಟಿಯಾಗಿ ಬಂದು ಮಲಗಿದೀಯಾ? ಬಂದ ಜೊತೆ ಮಾತನಾಡಬಹುದು ಅಲ್ವಾ? ನಿನಗೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಕೇಳ್ದ ಮಾದೇಶ. ಇಲ್ಲ ಮಾವ, ನನಗೆ ಒಂಥರ ತಲೆ ತಿರುಗುವ ಹಾಗೆ ಇತ್ತು. ಅದಕ್ಕೆ ಈಗ ತಾನೇ ಬಂದೆ ಅಂದ್ಲು. ಏನು, ತುಂಬ ತಲೆ ಸುತ್ತಿದೆಯಾ? ಆಸ್ಪತ್ರೆಗೆ ಹೋಗಿ ಬರೋಣವಾ ಅಂತ ಕೇಳ್ದ. ಅದೆಲ್ಲ ಏನು ಬೇಡ ಮಾವ, ಚೆನ್ನಾಗೇ ಇದ್ದೀನಿ, ಏನೂ ಸಮಸ್ಯೆ ಇಲ್ಲ ಅಂದ್ಲು. ಸರಿ ಕಣ್ಮಣಿ, ನೀನು ಈಗ ರೆಸ್ಟ್ ತಗೋ ಅಂತ ಹೇಳಿ ಕೆಳಗಡೆ ಬಂದ. ಸಂಬಂಧಿಕರೆಲ್ಲರೂ ತುಂಬಿದ್ರು. ಅವರೊಡನೆ ಮಾತನಾಡಿದ. ಅವನು ತನ್ನ ಅಕ್ಕನನ್ನು ನೋಡ್ದ. ಅಕ್ಕ, ಎಲ್ಲವನ್ನ ನೋಡ್ಕೊಳ್ಳಿ. ಆಮೇಲೆ ಅಡುಗೆಗೆಲ್ಲ ಜನ ಬಂದಿದ್ದಾರೆ. ಮನೆಯ ಹಿಂದೆ ಅಡುಗೆ ಮಾಡ್ತಾ ಇದ್ದಾರೆ. ನೀವು ಆಗಾಗ ಹೋಗಿ ನೋಡ್ಕೊಳ್ಳಿ ಎಂದ. ಸರಿ ತಮ್ಮ ಅಂದ ಕೂಡಲೇ ಈಗ ಮನೆಯ ಹಿಂಭಾಗಕ್ಕೆ ಹೋದ. ದೊಡ್ಡದಾಗಿ ಕೂಲಿಂಗ್ ಶೀಟ್ ಹಾಕಿ ಒಂದು ಬೃಹತ್ ಚಪ್ಪರ, ಒಂದು ರೀತಿ ಟೆಂಟ್ ರೀತಿ ಹಾಕಲಾಗಿತ್ತು. ಅದರ ಅಡಿಯಲ್ಲಿ ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಅಡುಗೆ ಕೆಲಸ ನಡೀತಾ ಇತ್ತು. ಹಳ್ಳಿಗಳಲ್ಲಿ ಹಾಗೆ ಅಲ್ವಾ? ಅಲ್ಲಿ ಚುರುಕಾಗಿ ಕೆಲಸ ಮಾಡೋರನ್ನ ನೋಡ್ತಾ ಇದ್ದ ಪ್ರಕಾಶ್ ಅವನ ಹತ್ರ ಹೋದ. ಮಾದೇಶ, ಲೇ ಪ್ರಕಾಶ, 2 ದಿನ ಚೇಂಬರ್ಗೆ ರಜೆ ಕೊಟ್ಬಿಡು ಅಂತ ಹೇಳಲು, ಮಾವಾ ಇವತ್ತು ಕೆಲಸ ಮಾಡಲಿ ಕಣೋ, ನಾಳೆ ರಜೆ ಬಿಡಬಹುದು. ನಾಳೆ ಕಳಿಸ್ಬೇಕಾದ ಲೋಡ್ ಫುಲ್ ಇವತ್ತೇ ಕಳಿಸ್ಬೇಕು ಕಣೋ ಅಂತ ಹೇಳ್ದ. ಓಕೆ ಕಣೋ, ಹಾಗಾದರೆ ನಾನು ಹೋಗಿ ಏನಾಗ್ತದೆ ಅಂತ ನೋಡ್ತೀನಿ ಎಂದ. ಅಯ್ಯೋ, ನೀನು ಇಲ್ಲೇ ಇರು, ನಾನು ಹೋಗಿ ಲೋಡ್ನ ಎಲ್ಲ ಕಳಿಸ್ಬಿಟ್ಟು ಬರ್ತೀನಿ ಅಂತ ಹೊರಟನು ಪ್ರಕಾಶ. ಸರಿ ಕಣೋ ಅಂತ ಮಾದೇಶ ಹೇಳ್ದ. ಅವನು ಹೇಳಿದ ಮೇಲೆ ಪ್ರಕಾಶ್ ಚೇಂಬರ್ ಕಡೆಗೆ ಹೋದ. ಚೇಂಬರ್ಗೆ ಹೋಗೋ ದಾರಿಯಲ್ಲಿ ಯಾವುದೋ ಯೋಚನೆಯಲ್ಲಿ ಕಾಲದಿಂದ ಭಾರತಿ ನಿಧಾನವಾಗಿ ನಡ್ಕೊಂಡು ಬರ್ತಾ ಇರಲು ಅವಳನ್ನು ನೋಡಿದವನು ಅವಳ ಮುಂದೆ ಬೈಕ್ ನಿಲ್ಲಿಸ್ದ. ಭಾರತಿ ಪ್ರಕಾಶನ ಸ್ವಲ್ಪವೂ ನಿರೀಕ್ಷಿಸೇ ಇರಲಿಲ್ಲ. ಆಘಾತದಿಂದ ಅವನನ್ನು ನೋಡಿದ್ಲು. ಏನಾಯ್ತು ಭಾರತಿ, ಕಾಲೇಜ್ಗೆ ಹೋದ ಹುಡುಗಿ ಈ ಸಮಯದಲ್ಲಿ ಒಬ್ಬಳೇ ಬರ್ತಿದೀಯಾ ಅಂತ ಕೇಳ್ದ. ಅದು ಬಂದು ನನಗೆ ಸ್ವಲ್ಪ ಹುಷಾರಿಲ್ಲ, ಅದಕ್ಕೆ ಕಾಲೇಜಿಂದ ಬಂದುಬಿಟ್ಟೆ ಅಂತ ಹಿಂಜರಿಕೆಯಿಂದ ಹೇಳಿದ್ಲು. ಏನಾಯಿತು ಅಂತ ಕೇಳ್ದ ಮತ್ತೊಮ್ಮೆ. ಇಲ್ಲ, ಅದು ಏನೂ ಇಲ್ಲ ಅಂತ ಮರೆಮಾಚ್ತಲೇ ಇದ್ಲು. ಅವಳನ್ನು ನೋಡಿದ. ಅವಳ ಮುಖ ಬಾಡ್ ಹೋಗಿತ್ತು. ಸರಿ, ನೀನು ಒಬ್ಬಳೇ ಹೋಗಬೇಡ, 2 ಕಿಲೋಮೀಟರ್ ಹೀಗೆ ನಡ್ಕೊಂಡು ಹೋದರೆ ಏನು ಮಾಡೋದು? ಬೈಕ್ ಹತ್ತು, ನಿನ್ನನ್ನು ನಿಮ್ಮ ಮನೆಯಲ್ಲಿ ಬಿಟ್ಟು ನಾ ಹೋಗ್ತೀನಿ ಅಂತ ಹೇಳ್ದ. ಇಲ್ಲ ಇಲ್ಲ ಪರವಾಗಿಲ್ಲ, ನಾನು ಹೀಗೇನೆ ಹೋಗ್ತೀನಿ ಅಂತ ಹೇಳುವಾಗಲೇ ಅವಳ ಕಣ್ಣಿನಲ್ಲಿ ನೀರು ಬಂತು. ಈ ಕತೆ ಮುಂದುವರಿಯೋದು. ಭಾರತಿ ಅಳಲು ಕಾರಣ ಏನು, ಅವಳಿಗೆ ತೊಂದರೆ ಆದರೂ ಏನಾಗಿದೆ ಅಂತ ಮುಂದಿನ ಎಪಿಸೋಡಲ್ಲಿ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ಧನ್ಯವಾದಗಳು.